ವೆಲ್ಕಮ್ ಬ್ಯಾಕ್. ಹಾವೇರಿ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಆನಂದಸ್ವಾಮಿ ಪರ ಕಾಂಗ್ರೆಸ್ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ನಿನ್ನೆ ಸಚಿವರಾದ ಕೃಷ್ಣ ಭೈರೇಗೌಡ, ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ ಆನಂದಸ್ವಾಮಿ ಪರ ಮತಬೇಟೆಯನ್ನ ನಡೆಸಿದ್ರು. ಇಂದು ಹಾವೇರಿಯ ಖಾಸಗಿ ಹೋಟೆಲ್ನಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಜಿಲ್ಲಾ ಗುತ್ತಿಗೆದಾರರ ಸಂಘದ ಸಭೆಯನ್ನ ನಡೆಸಿ ಮತಬೇಟೆಯನ್ನ ನಡೆಸಿದ್ರು. ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಕಣ ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಎಲ್ಲ ಕಡೆ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಗೆಲುವಿನ ಹಿಂಟ್ ಯಾವ ರೀತಿ ಸಿಗತ್ತೆ ಅಂತ ಹೇಳಿ ಅವರನ್ನ ಕೇಳೋಣ. ಸರ್, ಇವಾಗ ಗೆಲುವಿನ ಹಿಂಟ್ ಹೆಂಗೆ ಸಿಗ್ತಾ ಇದೆ ಸರ್? ಪ್ರಚಾರ ಭರ್ಜರಿಯಾಗಿ ಮಾಡ್ತಾ ಇದ್ದೀರಿ ನೀವು ಅಂತ. ಜನರ ಈ ಪ್ರೀತಿ, ವಿಶ್ವಾಸ, ಹುಮ್ಮಸ್ಸಿನಿಂದ ಇವತ್ತೇನು ತಾಯಂದರು ಹಾಗೂ ಅಣ್ಣಂದರು, ಯುವಕರು ಏನು ನನ್ನ ಪರವಾಗಿ ಬಂದು ಪ್ರಚಾರ ಮಾಡ್ತಿದ್ದಾರೆ ಮತ್ತು ಹೋದಲ್ಲೆಲ್ಲ ಇಷ್ಟು ಜನಸಾಗರ ಏನು ಸೇರ್ತಿದೆ, ಇದನ್ನು ನೋಡಿದರೆ ನನಗೆ ಆ ಪ್ರೀತಿ ವಿಶ್ವಾಸವನ್ನು ನೋಡಿದರೆ ನನಗೆ ಅದರ ಹಿಂಟ್ ಸಿಗ್ತಾ ಇದೆ ಅನ್ಸುತ್ತೆ. ಈ ಗೆಲುವಿನ ಹಿಂಟ್ ಸಿಗ್ತಾ ಇದೆ ಸರ್ ಇವಾಗ ನಿಮಗೆ, ಯಾಕಂದ್ರೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಲಿಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಭಯ ಕಾಡ್ತಾ ಇದೆ ಅವ್ರಿಗೆ? ಹೌದು, ಯಾಕಂದರೆ ಇವತ್ತು ಯಾರು ಇವತ್ತು ಬಡವರ ಪರವಾಗಿ ಇಲ್ಲ ಅನ್ನೋದನ್ನು ಅವರು ಇವತ್ತು ಬಹಿರಂಗವಾಗಿ ವ್ಯಕ್ತಪಡಿಸ್ತಿದ್ದಾರೆ ಅಷ್ಟೇ. ಇಷ್ಟು ದಿವಸ ಅವರು ಆಂತರಿಕವಾಗಿ ಎಲ್ಲೋ ಕೂತ್ಕೊಂಡು ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಮಾಡ್ತಿದ್ರು. ಇವತ್ತು ಬಹಿರಂಗವಾಗಿ ಅದು ಗೊತ್ತಾಗ್ತಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಆನಂದಸ್ವಾಮಿ ಗಡ್ಡದೇವರಮಠ ಅವರಿಗೆ ಗೆಲುವಿನ ಹಿಂಟ್ ಸಿಗ್ತಾ ಇದೆ. ಅತಿ ಹೆಚ್ಚು ಮತಗಳಿಂದ ನಾವು ಗೆಲುವು ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಹಾವೇರಿಯಲ್ಲಿ ಕೈ ಅಭ್ಯರ್ಥಿ ಆನಂದಸ್ವಾಮಿ ಅಬ್ಬರದ ಮತಬೇಟೆಯನ್ನ ನಡೆಸಿದ್ದಾರೆ. ನಿನ್ನೆ ಸಚಿವರಾದ ಕೃಷ್ಣ ಭೈರೇಗೌಡ, ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ ಆನಂದಸ್ವಾಮಿ ಪರ ಮತಬೇಟೆಯನ್ನ ನಡೆಸಿದ್ರು. ಇಂದು ಹಾವೇರಿಯ ಖಾಸಗಿ ಹೋಟೆಲ್ನಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಜಿಲ್ಲಾ ಗುತ್ತಿಗೆದಾರರ ಸಂಘದ ಸಭೆಯನ್ನ ನಡೆಸಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕ ಅಖಾಡಕ್ಕೆ ಮತ್ತೆ ಬಿಜೆಪಿ ಚಾಣಕ್ಯ ಎಂಟ್ರಿ ಕೊಡ್ತಿದ್ದಾರೆ. ನೇಹಾ ಹತ್ಯಾಸ್ತ್ರ ಪ್ರಯೋಗಕ್ಕೆ ಅಮಿತ್ ಶಾ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ. 14 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವ ಕೇಂದ್ರ ಗೃಹ ಸಚಿವ ಲಿಂಗಾಯತ ಕೋಟೆ ಮೇಲೆ ಕಣ್ಣಿಟ್ಟಿದ್ದಾರೆ. 14 ಲೋಕ ಕ್ಷೇತ್ರಗಳ ಮೇಲೆ ಬಿಜೆಪಿ ಚಾಣಕ್ಯ ಕಣ್ಣು. ಲಿಂಗಾಯತರ ಕೋಟೆಗೆ ಅಮಿತ್ ಶಾ ಭರ್ಜರಿ ಎಂಟ್ರಿ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ನೇಹಾಸ್ತ್ರ ಪ್ರಯೋಗ. ಎರಡನೇ ಹಂತದಲ್ಲಿ ನಡೆಯುವ ಕ್ಷೇತ್ರಗಳಲ್ಲಿ ಚುನಾವಣಾ ಕಾವು ಜೋರಾಗಿದೆ. 14 ಲೋಕಸಭಾ ಕ್ಷೇತ್ರಗಳ ಕಬ್ಜಾಕ್ಕೆ ಘಟಾನುಘಟಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಮತಶಿಕಾರಿ ನಡೆಸುತ್ತಿದ್ದಾರೆ. ಲೋಕ ಅಖಾಡಕ್ಕೆ ಮತ್ತೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಡ್ತಿದ್ದಾರೆ. ಮೇ 1ರಂದು ಲಿಂಗಾಯತರ ಕೋಟೆಗಳಲ್ಲಿ ಮತಬೇಟೆ ನಡೆಸಲಿದ್ದಾರೆ. ಹುಬ್ಬಳ್ಳಿ, ರಾಣೆಬೆನ್ನೂರಿನಲ್ಲಿ ಸಮಾವೇಶ ನಡೆಸಿ ಕಾರ್ಯಕರ್ತರಿಗೆ ಪೋಸ್ಟ್ ನೀಡಲಿದ್ದಾರಂತೆ. ಇಡೀ ವಿಶ್ವದಲ್ಲೇ ನೇಹಾ ಹತ್ಯೆ ಕೇಸ್ ಹಲ್ಚಲ್ ಎಬ್ಬಿಸಿದೆ. ನೇಹಾ ಹತ್ಯಾಸ್ತ್ರ ಪ್ರಯೋಗಕ್ಕೆ ಅಮಿತ್ ಶಾ ಪ್ಲಾನ್ ಮಾಡಿದ್ರಂತೆ. ಮೇ 1ರಂದು ನೇಹಾ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರಂತೆ. ಶಾ ಭೇಟಿಗೂ ಮುನ್ನ ನೇಹಾ ಹಿರೇಮಠ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನೇಹಾ ಕೊಲೆ ಆರೋಪಿ ಫಯಾಜ್ ಸಿಐಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಹುಬ್ಬಳ್ಳಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಫಯಾಜ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದೆ. ಲೋಕ ಸಮರದಲ್ಲಿ ಕೇಸರಿ ಬಾವುಟ ಹಾರಿಸಲು ನೇಹಾಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ. ಇದು ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.